ಆರನಿಲ್ವಾ ಟೀ ಕೊಟ್ಟಿದ್ದವ್ರಿ ಅಕ್ಕ ಎಲ್ಲಿ ಬರ್ತೀರಾ? ಲಾಸ್ಟ್ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಇದು ಕ್ಲೋಸ್ ಓಪನ್ ಇರುತ್ತಾ? ವಿಡಿಯೋ ಬಿಟ್ಟೆ ನನ್ನ ಇನ್ಸ್ಟಾಗ್ರಾಮಲ್ಲಿ 5 ಲಕ್ಷ ಜನ ನೋಡಿದ್ದಾರೆ. ಫುಲ್ ಖುಷಿ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಹಾಂ ಜಾಕ್ ಆಫ್ ಕರುನಾಡು ಅಂತ. ಮತ್ತೊಂದು ರೈಡ್ಗೆ ನಿಮಗೆ ಸ್ವಾಗತ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕರುನಾಡಿನ ವೀರರೇ ಜಾಕ್ ಆಫ್ ಕರುನಾಡು. ಸೊ ಎಲ್ಲ ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ. ಸೊ ತಮಿಳ್ನಾಡು ಬಾರ್ಡ್ರಿಗೆ ಹೋಗಿದ್ದನ್ನು ನಾವು, ತಮಿಳ್ನಾಡು ಕರ್ನಾಟಕ ಬಾರ್ಡ್ರಿಗೆ ಹೋಗಿದ್ದನ್ನು ನಾವು ಒಂದು ಟೀ ಕುಡ್ಕೊಂಡು ಮತ್ತೆ ವಾಪಸ್ ಬರೋಣ. ಸೊ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ಬೋದು. ಸೊ ನೋಡೋರು ನಿಮಗೂ ಎಂಟರ್ಟೈನ್ಮೆಂಟ್ ಆಗ್ಬೋದು. ಇವನೇನಪ್ಪ ಮೆಂಟಲ್ ನನ್ನ ಮಗ ಸೈಕ್ ಥರ 7 ಗಂಟೆಗೆಲ್ಲ ಹೋಗಿ 30-40 ಕಿಲೋಮೀಟ್ರ್ ಹೋಗಿದ್ದಾನ, 30-40 ಕಿಲೋಮೀಟ್ರಿಗೆಲ್ಲ ಹೋಗಿದ್ದಾನೆ, ಇವನೇನು ಟೀ ಕುಡ್ಕೊಂಬರ್ತಾನೆ ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸ್ಬೋದು. ಬಟ್ ಇದೊಂಥರ ರೈಡ್ ಅಂತಂದ್ರೇ ಹಂಗೆ ಸಡನ್ನಾಗೆಲ್ಲ ಹೋಗ್ಬೇಕಾಗತ್ತೆ. ಸೊ ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ವ್ಲಾಗಲ್ಲಿ. ಹಲೋ ಕರುನಾಡಿನ ವೀರರೇ, ಜಾಕ್ ಆಫ್ ಕರುನಾಡು. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಇವಾಗ ಬಿಂದಾಸ್ ಆಗಿದ್ದೀನಿ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಹೇಳ್ದಂಗೆ ಟೀ ಕುಡಿಯೋಕ್ಕೆ ಒಂದು ರೈಡ್. ಇದು ಟೀ ಕುಡಿಯೋ ರೈಡ್. ಸೊ ಪೆಟ್ರೋಲ್ ಫುಲ್ ಕಮ್ಮಿ ಇದೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಝುಯ್ ಅಂತ ಆರೋಣ. ಹೊಸೂರು ಅಂತಂದರೆ ಹೊಸೂರು ಮೇ ಬಿ ಹೊಸೂರು ಹತ್ತತ್ರಕ್ಕೆ ಹೋಗ್ಬೋದು. ಸೊ ಮೊದಲೇ ತಲೆಕೆಟ್ಟಿದ್ರೆ ಹೋಗ್ಬಿಡ್ತೀನಿ. ಸೊ ಹತ್ತಿಬೇಲೆ ಹತ್ರ ಇರೋ ನಮ್ಮ ಕರ್ನಾಟಕ ಬಾರ್ಡ್ರ್ ಹತ್ರ ಇರೋ ಒಂದು ಆರ್ಚ್ ಇದೆಯಲ್ವಾ, ಸೊ ಆ ಆರ್ಚ್ ಹತ್ರಕ್ಕೆ ಹೋಗಿದ್ದಾನ ಒಂದು ಕುಡ್ಕೊಂಬರೋಣ ಅಂತಂದ್ಬಿಟ್ಟು ಪ್ಲ್ಯಾನು. ಸೊ ಹಾಂ ಜಾಕ್ ಆಫ್ ಕರುನಾಡು ಅಂತ. ಹಾಂ ಅದೇ. ನೀವು ಬರ್ತೀರಾ? ಇವಾಗ ಮಾಡ್ತಾಯಿದ್ದೀನಿ. ಹಾಂ ಜಾಕ್ ಆಫ್ ಕರುನಾಡು, ಕರ್ನಾಟಕ ಅಂದ್ರೆ ಬರಲ್ಲ, ಜಾಕ್ ಆಫ್ ಕರುನಾಡು ಅಂತ ಹಾಕಿದ್ರೆ ಬರುತ್ತೆ. ಇರ್ತೀರಾ 12 ಗಂಟೆ ಮೇಲೆ? 12 ಗಂಟೆ ಮೇಲೆ ಇರ್ತೀರಾ? ಅಷ್ಟೊತ್ತಿಗೆ ಬರ್ತೀನಿ ಬಿಡಿ ಒಂದ್ಸಲ ಈ ಕಡೆ. ಆಗಿದೆ ಈ ಥರ ಕೇಳಿಬಿಟ್ಟು ಸಪೋರ್ಟ್ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ ನಮಗೆ ಅಲ್ವಾ? ಸೊ ನೀವೊಂದ್ಸಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾರಾದರೂ ನಿಮ್ಮನ್ನ ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಫೀಲು ಹೆಂಗೆ ಏನು ಅಂತಂದ್ಬಿಟ್ಟು. ಆಗೋದೆಲ್ಲ ಒಳ್ಳೇದಕ್ಕೆ. ಬನ್ನಿ. ಬಿಟ್ಟರು ಸೊ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ನಾನು ಸಿಗ್ನಲಿಂದ ಸಿಲ್ಕ್ ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ ಇಲ್ಲಿ ಟ್ರಾಫಿಕ್ ಇರುತ್ತೆ. ಸೊ ಸಿಲ್ಕ್ ಟ್ರಾಫಿಕ್ ಬಗ್ಗೆ ಗೊತ್ತಿರೋದೇ ನಿಮಗೆ. ಇದು ರಾಮನಿ ಇದು. ಇಲ್ಲಿಂದ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಹತ್ತಿಬಿಟ್ಟು ಒಂದು 20 ನಿಮಿಷದಲ್ಲಿ ಹೋಗಿ ಸೇರ್ಬೋದು ಅಲ್ಲಿಗೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ವಿಡಿಯೋ ಬಿಟ್ಟೆ ನನ್ನ ಇನ್ಸ್ಟಾಗ್ರಾಮಲ್ಲಿ 5 ಲಕ್ಷ ಜನ ನೋಡಿದ್ದಾರೆ. ಫುಲ್ ಖುಷಿ ಆಗೋಯ್ತು ನನಗೆ. ಒಂದಲ್ಲ 5 ಲಕ್ಷ ಜನ. ಸೊ ಫಾಲೋವರ್ಸು ಅದೇ ಥರ ಬರ್ತಾಯಿದ್ದಾರೆ ನೋಡಿ, ತುಂಬ ಖುಷಿ ಆಯಿತು. ಈ ಥರ ಬಂದಾಗಲೇ ನಮಗೇನು ಅನಿಸುತ್ತೆ ಅಂತಂದರೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಇಷ್ಟ ಆಗುತ್ತೆ, ಮತ್ತು ಒಂಥರ ಮೋಟಿವೇಟ್ ಆಗುತ್ತೆ ನಮಗೆ. ಸಪೋರ್ಟ್ ಕೊಡ್ತಾಯಿರಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ. ಹೆಂಗೋ ಟ್ರಾಫಿಕ್ಕಿಂದ ತಪ್ಪಿಸ್ಕೊಂಬಂದ್ರು ಮೇಲೇನೋ ಫುಲ್ಲು ಟ್ರಾಫಿಕ್ ಇರೋ ಥರ ಆಯ್ತಲ್ಲಪ್ಪ. ಟ್ರಾಫಿಕ್ ಇತ್ತಂದರೆ ದೇವರಣೆಗೂ ನಾನು ಹೋಗಲ್ಲ ನಾನು. ಇಷ್ಟೊಂದು ಟ್ರಾಫಿಕ್ ಇತ್ತು ನಾನು ಅಕ್ಕನ ಯಾವನು ಹೋಯ್ತಾನೆ. ಅಲ್ಲಾವುದೋ ಒಂದು ಗಾಡಿ ಐತೆ, ಕೆಳಗಡೆ ಖಾಲಿ ಆಯಿತು ಮೇಲೆ ಖಾಲಿ ಆಯಿತು ಗೊತ್ತಾಗ್ತಾಯಿಲ್ಲ ನನಗೆ. ಖಾಲಿ ಇತ್ತು ಅಂದರೆ ಕೆಳಗಡೆ ಹೋಗ್ತೀನಿ, ಮೇಲೆ ಟ್ರಾಫಿಕ್. ಆ ಬಸ್ ಅವಾಗಿಂದ ಅಲ್ಲೇ ಐತೆ, ಯಾವುದೋ ಒಂದು ಬಸ್ಸು. ಯಾಕೆ ಹೋಯ್ತಾ ಇಲ್ಲ? ಬೇರೆ ಸೈಡಿಂದ ಹೋಗ್ಬಿಡೋಣ ಹಿಂಗೆ ಅಂತ. ಬಂದಿದ್ದು ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ವಲ್ಲೋ, ನೋಡೋಣ ಇರು. ಮ್ಯಾಪಲ್ಲಿ ಗೊತ್ತಾಗ್ಬಿಡುತ್ತೆ ಎಲ್ಲಿಗೆ ಹೋಗ್ಬೇಕು ಏನು ಅಂತ. ಇಲ್ಲ ಟ್ರಾಫಿಕ್ ಇಲ್ಲ, ಹೋಗ್ಬಿಡ್ಬೋದು ನಾವು. ಸೊ ಇವ್ರೇನು ಮಾಡೋರೆ ಅಂತಂದರೆ ಈ ಕಡೆ ಹೋಗೋರೆಲ್ಲ ಫುಲ್ಲು ಈ ಕಡೆ ಬಂದು ಅಡ್ಡ ನಿಂತ್ಕೊಬಿಟ್ಟವ್ರೆ. ಅದಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಐತೆ. ಇನ್ನು ರೋಡು ನಮ್ಮದು ನುಗ್ಗು. ಬನ್ನಿ ಅಲ್ಲಿ ಮುಂದೆ ಟ್ರಾಫಿಕ್ ಇರೋ ಥರ ತೋರಿಸೈತಲ್ಲಪ್ಪ. ಚೆನ್ನೈ ಹೈವೇ
ಕೆಳಗಡೆ ಇರುತ್ತೆ, ಮೇಲೆ ತೋರಿಸ್ತೈತೆ ಅಷ್ಟೇ. ಕೆಳಗಡೆ ಟ್ರಾಫಿಕ್ ಇರೋದು, ಮೇಲೆ ಟ್ರಾಫಿಕ್ಕೇ ಇಲ್ಲ. ಈ ಬಿಸಿಲಲ್ಲಿ ಈ ಥರ ನೈಟ್ ಹೊತ್ತು ಒಂದು ತಣ್ಣಗೆ ಒಂದು ರೈಡ್ ಬಂದರೆ ಮಸ್ತಾಗೈತೆ. ಸರಿ ಬನ್ನಿರಿ, ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸುಮಾರು ಜನ ಹಾಕೋರೆ, ನೋಡೋಣ ನಾವು ಹಾಕ್ಬಿಟ್ಟು ಎರಡು ಫೋಟೋ ತಗೊಂಡು ಹೋಗೋಣ. ಟೈಮ್ ಬಂದು ಎಷ್ಟಾಗ್ತಾಯಿದೆ ಅಂತಂದರೆ 8 ಗಂಟೆ ಆಗ್ತಾಯಿದೆ. ನಾವು 7:30 ಬಿಟ್ವಿ. 7:30 ಇವಾಗ ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ ಮೆಟ್ರೋ ಸ್ಟೇಷನ್ ಪಕ್ಕ. ಯಾವುದಿದು ಮೇ ಬಿ ಎಲೆಕ್ಟ್ರಾನಿಕ್ ಓಹೋ ವಂಗ್ಸಂದ್ರ. ಹಾಂ, ಲಾಸ್ಟ್ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಇದು? ಕ್ಲೋಸ್ ಓಪನ್ ಇರುತ್ತಾ 24 ಗಂಟೆ ಇದ್ರೆ? ಓಪನ್ ಇರುತ್ತಲ್ಲ, ಆಗಿದೆ. ಅಂದರೆ ಮಿಡ್ನೈಟ್ 12 ಆದಮೇಲೆ ಎಂಡ್ ಆಗುತ್ತೇನೋ ಅಂತ. ಮಿಡ್ನೈಟು 12 ಆದಮೇಲೆ ಇದು ಎಂಡ್ ಆಗುತ್ತಾ? ಹಾಂ, ಟೋಲ್ ಓಪನ್ ಇರುತ್ತಲ್ಲ, ಓಕೆ. ಸೊ ನಮಗೆ ಈ ಟೋಲ್ ವ್ಯಾಲಿಡಿಟಿ ಬಂದಿದ್ದಾನೆ 12 ಗಂಟೆ ಒಳಗಡೆ ಅಂತೆ. ಇವಾಗ ಟೈಮು ಕರೆಕ್ಟಾಗಿ 8:15 ಆಗ್ತೈತೆ. ಸೊ ನಾವು 1 ಅವರ್ ಹೋಗೋಕ್ಕೆ ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಇದೆ ಇನ್ನು. ಅಲ್ಲಿಗೆ ಹೋಗಿ ರೀಚ್ ಆಗೋಕ್ಕೆ ಇನ್ನೊಂದು ½ ಅನ್ ಅವರ್ ತೋರಿಸ್ತಾ ಇದೆ. ಪಕ್ಕನೇ ಇರೋದು. ಸೊ ½ ಅನ್ ಅವರ್ ಅಂತಂದ್ರೂ ಟೀ ಕುಡಿಯೋಕ್ಕೆ ಏನಿಲ್ಲ ಅಂದರೂ 1 ಅವರು. 8, 10, 11 ಗಂಟೆಗೆಲ್ಲ ರಿಟರ್ನ್ ಆಗಿಬಿಡ್ಬೋದು. ಸೊ ನನಗಿಂತ ನಿಧಾನಕ್ಕೆ ಹೋಗ್ತಾಯಿದ್ದೆ ಮೆಟ್ರೋ. ನಾನೆಷ್ಟು 40ರಲ್ಲಿ ಹೋಗ್ತಾಯಿದ್ದೀನಿ, ಆ ಕಡೆ ಹೊಂಟಾಯಿತು ಮೆಟ್ರೋ. ಕಾಣಿಸಲ್ಲ ಬಿಡಿ. ಬೀಮ್ ಹಾಕ್ಬಿಡೋಣ, ಹಿಂಗೆ ಬರುತ್ತೆ ನೋಡೋಣ. ಬಾ, ಏನು ಸಖತ್ತಾಗಿ ಗೊತ್ತಾಯಿತು ಯಪ್ಪ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂದರೆ ರೀಚ್ ಆಗೋದಕ್ಕೆ 8:44ಗೆ ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ತಮಿಳ್ನಾಡಲ್ಲಿ ಪಾನಿಪುರಿ ಚೆನ್ನಾಗಿರುತ್ತೆ. ಪಾನಿಪುರಿ ಅಲ್ಲ, ಮಸಾಲೆ ಪುರಿ. ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ದೆ. ನಮ್ಮ ಬೆಂಗಳೂರಲ್ಲಿ ಮಾಡೋ ಪಾನಿಪುರಿ, ಅಲ್ಲಿ ಮಾಡೋ ಪಾನಿಪುರಿ ಮತ್ತು ಬೇಲ್ಪುರಿ ಮತ್ತು ಮಸಾಲೆ ಪುರಿ ಎಲ್ಲ ಫುಲ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಎಲ್ಲ ಸ್ಟೇಟಲ್ಲೂ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ಆ ಥರ ನಮ್ಮ ಪಕ್ಕದಲ್ಲಿರೋ ತಮಿಳ್ನಾಡು ಸೇಮ್ ಅದೇ ಥರ ಡಿಫ್ರೆನ್ಸು. ಬನ್ನಿ, ಅಲ್ಲೆಲ್ಲಾದರೂ ಪಾನಿಪುರಿ ಹಾಕಿದ್ದಾರೆ ಅಂತಂದರೆ ತಿಂದು ಟ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ. ಅಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗ್ತೀವೋ ಅಲ್ಲಿರೋ ಒಂದು ಏನಂತಾರೆ ಫುಡ್ನ ರುಚಿ ಟೇಸ್ಟ್ ಮಾಡಿ ನೋಡಬೇಕು ನಾವು. ಮುಂಡಿ ಯಾರಿಗೆ ಅಂದ ಅವನು? ಟ್ರಾಫಿಕ್ಕು. ಓಕೆ ಐ ಅಂಡರ್ಸ್ಟ್ಯಾಂಡ್ ಬ್ರೋ. ಬರ್ತೀನಿ ನೋಡಿ, ಲೈಟ್ ತಗೋ ಆಗ್ತಾ. ಸೊ ಈ ಥರ ಜಾಗದಲ್ಲಿ ನಾವು ಯೂಸ್ ಮಾಡಿದ್ವಿ ಅಂತಂದರೆ ನೋಡಿ ಏನು ಸಾಕಾಗಿ ಕಾಣ್ತದೆ. ಒಂದು ಸ್ವಲ್ಪ ಹಂಗೂ ಹಿಂಗೂ ಮಾಡಬೇಕು, ನೋಡೋಣ ಮಾಡಿ ಹೆಂಗಾಗುತ್ತೋ. ಧೂಳು ಎಬ್ಬಿಸ್ಕೊಂಡೋಗ್ತಾರೆ. ಈ ಸೆಂಟ್ರೆಲ್ಲ ನಮ್ಮಿಂದ ಯಾರು ನೋಡಿಸ್ತಾ ಇರ್ತಾರೆ ಇವರು. ಹಳ್ಳ 20 ಅಡಿ ಹಳ್ಳ ತೋಡಿಟ್ಬಿಟ್ಟವ್ರು. ಈ ಥರ ಇಲ್ಲಾದರೂ ಪರವಾಗಿಲ್ಲ, ಈ ಥರ ಬ್ಯಾರಿಕೇಟು ಈ ಥರ ಕಲ್ಲೆಲ್ಲ ಹಾಕಿಟ್ಟವ್ರೆ. ಅಲ್ಲಿ ಏನು ಹಾಕಿಲ್ವಂತೆ, ಓಪನ್ ಟೈಪ್ ಮಾಡಿಬಿಟ್ಬಿಟ್ಟಿದ್ದಾರೆ. ಅವನೇನು ಮಾಡವನೇ, ಮನೆಗೆ ಹೋಗೋ ಅರ್ಜೆಂಟಲ್ಲಿ ಅವರಮ್ಮ ಫೋನ್ ಮಾಡಿ ಬಾ ಅಂತ ಕರೆದಿದ್ದಾರಂತೆ. ಆವಾಗ ತಾನೇ ಇವನು ಆ ಅರ್ಜೆಂಟಲ್ಲಿ ಹೋದ್ನೋ ಏನೋ ಗೊತ್ತಿಲ್ಲ, ಹೋಗಿದ್ದಾನ ತೊಗೊಂಡೋಗಿ ಇಟ್ಟವನೇ. ಇಟ್ಟಿದ್ದೆ ಇದು ಅಲ್ಲೇ ಸ್ಪಾಟ್ ಔಟು, ಕೆಳಗಡೆ ಬಿದ್ದು ಅಲ್ಲೇ ಸತ್ತೋಗ್ಬಿಟ್ಟಿದ್ದಾನಂತೆ. ಏನು ಮಾಡೋದು, ಟ್ಯಾಕ್ಸ್ಗಳು ಕಟ್ಟೋದು ನಾವು, ದುಡ್ಡು ತಿನ್ನೋದೇ ಯಾವನು. ಈ ಥರ ರೋಡ್ಗಳು ಕಟ್ತಾರೆ ಅಂತಂದ್ಬಿಟ್ಟು ಎಷ್ಟು ದಿನದಿಂದ ಗೊತ್ತಾಯ್ತಾರ ರೋಡೆಲ್ಲ ಕಟ್ತಾ ಇರೋದು ಇವರು. ಇದರಲ್ಲಿ ನಾವೇನಾದರೂ ಬೀಮು ಅದು ಇದು ಹಾಕ್ಕೊಂಡು ಹೋದ್ವಿ ಅಂತಂದರೆ ಯಾಕೆ ಹಾಕ್ಕೊಂಬತ್ತೀಯಾ ಹಂಗೆ ಅಂದ್ಬಿಟ್ಟು ಅದಕ್ಕೊಂದು ಫೈನ್ ಕಟ್ತಾರೆ. ಆ ಫೈನ್ಗಳು ಕಟ್ಟೋದಕ್ಕಿಂತ ನಿಂತ್ಕೊಂಡು ರೋಡ್ ಕರೆಕ್ಟಾಗಿ ಹಾಕ್ಬಿಟ್ರೆ ಇವರು. ನಮ್ಮ ಪಾಡಿಗೆ ನಾವು ಕರೆಕ್ಟಾಗಿ ಹೋಗ್ತೀವಿ ತಾನೆ. ಸ್ಟ್ರೀಟ್ ಲೈಟ್ ಕರೆಕ್ಟಾಗಿ ಹಾಕ್ರಿ, ರೋಡ್ ಕರೆಕ್ಟಾಗಿ ಕಟ್ಟ್ರಿ. ಇವೆಲ್ಲ ನಿಮ್ಮ ಯೋಗ್ಯತೆಗೆ ಮಾಡೋಕ್ಕಾಗೋದಿಲ್ಲ. ಫೈನ್ಗಳು ಹಾಕ್ಕೊಂಡು ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಹೆಲ್ಮೆಟ್ ಇಸ್ಕೊಡ್ರಿ, ಅದೇ ದುಡ್ಡಲ್ಲಿ 500 ರೂಪಾಯಿ ತಗೊಳ್ರಿ. ಹೆಲ್ಮೆಟ್ ಇಟ್ಕೊಳ್ರಿ, ಇಟ್ಕೊಂಡು ಹೋಗಿ ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಹಾಕ್ಕೊಂಬ ಹೆಲ್ಮೆಟ್ ಅಂದ್ಬಿಟ್ಟು ಹೆಲ್ಮೆಟ್ ಕೊಡ್ರಿ. ನಾವು ಹೆಲ್ಮೆಟ್ ಎಲ್ಲ ಕೊಡೋದಿಲ್ಲ, ನೀವು ಹೆಂಗಾದರೂ ಬಿಡ್ರಿ. ಹೆಲ್ಮೆಟ್ ಹಾಕಿದ್ರು ಫೈನ್ 500 ರೂಪಾಯಿ ಕಟ್ರಿ. 500 ರೂಪಾಯಿ ಯಾವಂತಿದ್ದಂಗೆ. ನಮ್ಮ ಜನದೇ ತಪ್ಪು ಬನ್ನಿರಿ. ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ಬಿಟ್ಬಿಟ್ಟು ಸುಮ್ಮನೆ ಹಂಗೆ ಹೋದರೆ ಅವ್ರು ತಾನೇ ಏನು ಮಾಡ್ತಾರೆ, ಅವರು ಏನು ಮಾಡೋಕ್ಕಾಗೋದಿಲ್ಲ. ಅಯ್ಯೋ, ನಾವು ಇವಾಗ ಎಲ್ಲಿದ್ದೀವಿ ಅಂತಂತಂದರೆ ಎಲ್ಲಿದ್ದೀವಪ್ಪ, ನಾವು ರೀಚ್ ಆಗೋದಕ್ಕೆ 8:47 ತೋರಿಸ್ತಾ ಇದೆ. ಟೈಮ್ ಬಂದು 8:26. ಸೊ ನಾವು ಈ ಕಡೆ ಹೋಗಬೇಕು.
ಬೈಕೆಲ್ಲ ಆ ಕಡೆ ಹೋಗಂಗಿಲ್ಲ, ಅದಕ್ಕೆ ಕರಿತಾ ಇದ್ರು ಹಾಗೆ ಹೋಯ್ತಾನೆ ಅವನು. ಇದು ಮುಗೀತಾ ಅಂತಂದರೆ ಕರ್ನಾಟಕ ಬಾರ್ಡ್ರ್ ಮುಗ್ದಂಗೆ ಇದು. ಸೊ ನಾವು ಇವಾಗ ತಮಿಳ್ನಾಡಿಗೆ ಎಂಟ್ರಿ ಹೊಡ್ತಿದ್ದೀವಿ. ಸೊ ತಮಿಳ್ನಾಡಿಗೆ ಎಂಟ್ರಿ ಹೊಡೆದಿದ್ದೀವಿ ಅಂತಂದರೆ ಇಲ್ಲೆಲ್ಲಾದರೂ ಟೀ ಕುಡ್ಕೊಂಡು ಇವಾಗ ನಾವು ಹಂಗೆ ಯೂಟರ್ನ್ ಮಾಡು ಹೋಗಬೇಕು. ಹೊಸೂರು ಕಡೆ ನಮ್ಮ ನಡೆ. ಇಲ್ಲ ಆರ್ಚ್ ಇರಬೇಕಲ್ಲ ಅಣ್ಣ. ಸೊ ನಾವು ಹಿಂಗಿಂದ ಮತ್ತೆ ರಿಟರ್ನ್ ತೊಗೊಂಡು ಹೋಗ್ಬೋದಾ ಹಿಂಗೆ ಗೊತ್ತಿಲ್ಲ ನನಗೆ. ರವಿ ತೊಗೊಂಡು ನೋಡ್ರಿ ಬಂತಲ್ಲೇ ಕರ್ನಾಟಕ ವಂದನೆಗಳು ಅಂದರೆ ಕರ್ನಾಟಕ ಇಲ್ಲಿಗೆ ಮುಗೀತು. ಸೊ ನಾವು ಆ ಕಡೆ ಯೂಟರ್ನ್ ತೊಗೊಂಡ್ಬಂದು ಕುಡಿಯೋಣ ಅಥವಾ ಇಲ್ಲೇ ಕುಡಿಯೋಣ? ಬೇಡ, ಯೂಟರ್ನ್ ತೊಗೊಂಡು ಬಂದು ಆ ಸೈಡು ಕುಡಿಯೋಣ. ಈ ಕಡೆ ಎಲ್ಲ ಫುಲ್ಲು ಪಟಾಕಿನೇ ಜಾಸ್ತಿ ಇದ್ದಂಗೆ ಐತೆ ಅಲ್ಲ. ಅಲ್ಲಿ ಯಾರೋ ಟೀ ಕುಡಿತವ್ರೆ, ಬಟ್ ಅದು ಟೀ ಅಂಗಡಿನ? ಎಸ್, ಅದು ಟೀ ಅಂಗಡಿನೇ. ಟೀ ಕುಡಿತವ್ರೆ. ಅಕ್ಕ ಎಲ್ಲಿ ಬರ್ತೀರಾ? ನೀವು ಬರ್ತಾನೆ ಇಲ್ಲ ಕರೆಕ್ಟಾಗಿ, ಅದಕ್ಕೆ ಅಷ್ಟು ಸ್ಪೀಡಾಗಿ ಬಂದಿದಂತೆ. ಆರನಿಲ್ವಾ? ಸರಿ ಆಯಿತು. ಸರಿ ಓಕೆ. ಸರಿ ಸಾರಿ ಬಿಡಿ, ಸಾರಿ. ಹಾಂ ಓಕೆ ಸರಿ ಓಕೆ. ಆದರೂ ನಾವು ಸ್ವಲ್ಪ ಮಾತಾಡ್ಕೊಂಡು ಬಂದ್ಬಿಟ್ವಲ್ಲ, ಸೊ ಆ ಮಿಸ್ಟೇಕಲ್ಲಿ ಗೊತ್ತಾಗಿಲ್ಲ. ಅಕ್ಕ ಪಾಪ ಸ್ಪೋರ್ಟಿವ್ ತಗೊಂಡ್ರು, ನನಗೆ ಅದಿಷ್ಟ ಆಯಿತು. ಅಕ್ಕ ನಿನ್ನ ಥರ ಇರಬೇಕಕ್ಕ ಯಾರಾದರೂ ಇದ್ದರೆ. ಕೆಲವೊಬ್ರು ಇರ್ತಾರೆ ಅಕ್ಕನ ಹೊಡಿಯೋಕ್ಕೆ ಬಂದುಬಿಟ್ಟು. ಪಾಪ ಈ ಅಕ್ಕ ಪಾಪ ತುಂಬ ಒಳ್ಳೆಯವರು, ಏನೋ ಅಷ್ಟೊಂದೇನು ರಾಶಾಗಿ ಮಾತಾಡಿಲ್ಲ. ಹಿಂದೆ ಕೂತ್ಕೊಂಡಿರೋರೆ ಅಂತವ್ರೆ, ಅದು ಯಾವಾಗಲೂ ಇದ್ದಿದ್ದೆ. ಇವಾಗ ಯೂಟರ್ನ್ ಎಲ್ಲಿ ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಈಗ ಹೋಗುತ್ತೆ. ಅಷ್ಟೇ ರೀ, ಒಂದು ತಮಿಳ್ನಾಡು ನೋಡಿಕೊಂಡು ಯೂಟರ್ನ್ ತೊಗೊಂಡು ಇವಾಗ ಮನೆಗೇನೆ. ಇಲ್ಲಿ ಟೀ ಕುಡಿಯೋಣ ಅಂತ ಬಂದರೆ ಬರೀ ಬಾರ್ ಅಂಗಡಿಗಳೇ ಜಾಸ್ತಿ ಐತಪ್ಪ ಈ ಬಾರ್ಡ್ರಲ್ಲಿ. ಟೀ ಕುಡಿಯೋಕೆ ಬಂದು ಎಣ್ಣೆ ಹೊಡಿಯೋಕೆ ಬಂದು ಬಿಡುತ್ತೆ ಅಂದ್ಬಿಟ್ಟು, ಸರಿ ಬನ್ನಿರಿ ಇಲ್ಲೇ ಒಂದು ಅಂಗಡಿ ಐತೆ, ಇಲ್ಲೇ ಹಾಕ್ಕೊಂಡು ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ. ನಾವೊಂದು ಟೀ ಕೊಡಿ, ಟೀ ಒಂದು. ಅವ್ರ ಬಿಸ್ಕೆಟ್ ಇರ್ತೀವಿ ಹೇಳ್ದಂಗೆ. ಇದು ಕರ್ನಾಟಕ ಬಾರ್ಡ್ರು. ಒಂದು ಸ್ವಲ್ಪ ಆ ಕಡೆ ನೋಡಿದ್ರೆ ಅದು ತಮಿಳ್ನಾಡು ಬಾರ್ಡ್ರು. ನಾವು ನೋಡ್ದಂಗೆ ಆ ಕಡೆಯಿಂದ ಊಟ ನೋಡಿಕೊಂಡು ಈ ಸೈಡ್ ಬಂದಿದ್ದೇನ ಟೀ ಕುಡಿತಾ ಇದ್ದೀನಿ. ಆ ಕಡೆ ತುಂಬ ಕಡೆ ನೋಡಿದೆ ನಾನು, ಬಟ್ ಆ ಕಡೆ ಎಲ್ಲೂ ಟೀ ಅಂಗಡಿ ಎಲ್ಲೂ ಇರಲಿಲ್ಲ. ಮತ್ತು ನಮಗೂ ಟೋಲ್ಗೆ ಬೇರೆ ಟೈಮ್ ಆಗುತ್ತಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ಈ ಸೈಡ್ ಬಂದ್ಬಿಟ್ಟೆ. ಹೆಲ್ಮೆಟ್ ಆಗಿದೆ, ಹೋಗಬೇಕಾದ್ರೆ ಹೆಲ್ಮೆಟ್ ತೊಗೊಂಡು ಟೀ ಕುಡ್ಕೊಂಡು ಹೋಗಿ ಇಲ್ಲಿಂದ ಹೋಗೋದಷ್ಟೇ ನಾವು. ಸೊ ನಾನು ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ರೈಡ್ ಇಲ್ಲಿಗೆ ಮುಗಿಯಿತು. ಸೊ ಜರ್ನಿ ಅಂತೂ ಸೂಪರ್ ಆಗಿತ್ತು. ಸೊ ನಾವು ಆಲ್ಮೋಸ್ಟ್ ಒಂದು 2 ಅವರ್ಸಲ್ಲೇ ರೈಡ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಸೊ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.